ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಿದ್ದೀನಿ. ನಾನು ನಿನ್ನೆ ಹೇಳಿದ್ನಲ್ಲ, ನಾನು ಮೋರ್ಗೆ ಹೋಗ್ಬೇಕು ಅಂತ ಹೋಗೋಕ್ಕಾಗಲಿಲ್ಲ. ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಇತ್ತು, ಈ ಥರ ಸಿಂಪಲ್ಲಾಗಿ ಕಸ ಗುಡಿಸಿ ಹುರಿಸಿ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ. ಪೂಜೆನೂ ಮುಗಿಸ್ಕೊಂಡೆ. ಮುಂದೆ ಕೆಲವೊಂದು ಆಡಿಯೋ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ಕೋತಿರ್ತೇನೆ. ವಿಷ್ಣು ಸಹಸ್ರನಾಮ, ದೇವ್ರ ಭಕ್ತಿಗೀತೆಗಳು, ಕೆಲವೊಮ್ಮೆ ಮೂವಿ ಸಾಂಗ್ಸು ಹಾಕ್ಕೊಂಡಿರ್ತೀನಿ. ಹಾಗಾಗಿ ನಾನು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಡೈರೆಕ್ಟಾಗಿ ಲೈವಾಗಿ ಮಾತಾಡೋಕ್ಕಾಗಲ್ಲ. ಬೆಳಗ್ಗೆ ಟೈಮು ಗಾಡಿಗಳ ಶಬ್ದ, ಟ್ರೈನ್ ಸೌಂಡು, ಜೊತೆಗೆ ಮಕ್ಕಳು ಶಾಲೆಗೆ ಹೋಗೋದು ಕಿಚಿ ಪಿಚಿ ಅಂತಿರ್ತಾವೆ, ಮಕ್ಳುಗಳು ಕೂಡ ಸೌಂಡ್ ಮಾಡ್ತವೆ. ಹಾಗಾಗಿ ನಾನೇನು ಡೈರೆಕ್ಟಾಗಿ ಮಾತಾಡಲಿಲ್ಲ. ಅಂದರೆ ಈಗ ಡೈರೆಕ್ಟಾಗಿ ಇದು ಮಾತಾಡ್ತಾ ಕೂತ್ಕೊಂಡ್ರೆ ವೀಡಿಯೋ ಮಾಡೋದ್ರ ಕಡೆ ಟೈಮ್ ಆಗಿಬಿಡುತ್ತೆ, ಕೆಲಸ ಮಾಡ್ಕೊಳಕ್ಕಾಗಲ್ಲ. ತಿಂಡಿಗೆ ರೈಸ್ ಬಾತ್ ಮಾಡ್ಕೊಂಡಿದ್ದೆ ಸ್ವಲ್ಪ. ಅಂದರೆ ನಾನು ಬಾಕ್ಸಿಗೆಲ್ಲ ಹಾಕ್ಕೊಂಡು ಇನ್ನು ಉಳಿದಿರೋದನ್ನ ತೋರಿಸ್ತಿದ್ದೀನಿ ಅಷ್ಟೇ. ನಾನು ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ, ಲಂಚ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅವನಿಗಷ್ಟೇ. ಇನ್ನು ಮಧ್ಯಾಹ್ನ ಬಂದು ಕೆಲಸ ಮಾಡ್ಕೋಬೇಕು. ಬಿಟ್ಟು ಹೋಗ್ತಿದ್ದೀನಿ ಹಾಗೆ ಪಾತ್ರೆ ತೊಳೆಯೋದೆಲ್ಲ ಇಷ್ಟೇ. ಲ್ಯಾಬಿಂದ ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೊಸಬ್ರು ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲ್ಯಾಬಿಂದ ಬಂದೆ, ಮೋರ್ಗೂ ಹೋಗಿದ್ದೆ. ಹೋಗ್ಬಿಟ್ಟು ಬರೋದು ಲೇಟ್ ಆಯಿತು, 5 ಗಂಟೆ ಮೇಲಾಗೋಗಿತ್ತು. ಆಮೇಲೆ ಬರ್ತಾ ಹಾಗೆ ನೇರಳೆ ಹಣ್ಣು ತೊಗೊಂಬಂದಿದ್ದೆ. ನಂಗೆ ತುಂಬ ಇಷ್ಟ, ಸೀಸನ್ ಹಣ್ಣಲ್ವ ಇದು ನೇರಳೆ ಹಣ್ಣು, ಸಖತ್ ಇಷ್ಟ. ಚೆನ್ನಾಗಿತ್ತು, ಒಂದು ಟೇಸ್ಟ್ ನೋಡಿದೆ ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕೆ ತೊಗೊಂಬಂದೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಉಪ್ಪು ನೀರಲ್ಲಿ ವಾಶ್ ಮಾಡ್ಕೊಂಡು ತಿನ್ನೋಣ, ಇಲ್ಲಾಂದ್ರೆ ಕೆಮ್ಮಾಗ್ಬಿಡುತ್ತೆ. ಜಾಸ್ತಿ ತಿನ್ನಂಗೂ ಇಲ್ಲ, ಇಷ್ಟ ಅಂತ ಅಂದ್ಬಿಟ್ಟು. ಏನೇ ಸೀಸನಲ್ ಫ್ರೂಟ್ ಅಂತ ಅಂದ್ರೂ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಜಾಸ್ತಿ ತಿನ್ನೋ ಹಾಗೂ ಇಲ್ಲ. ಸ್ವಲ್ಪ ನೇರಳೆ ಹಣ್ಣು ತಿಂದರೆ ಕೆಮ್ಮು ಆಗುತ್ತೆ ನನಗೆ. ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅದಕ್ಕೆ ಫಸ್ಟು ಉಪ್ಪು ನೀರಲ್ಲಿ ತೊಳೆದ್ಬಿಡೋಣ, ತೊಳ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಬೌಲಿಗೆ ಉಪ್ಪು ಹಾಕ್ಬಿಟ್ಟು ಅದರೊಳಗಡೆ ಹಾಕ್ತಿದ್ದೀನಿ. ಚೆನ್ನಾಗಿ ತೊಳೆದು ಆಮೇಲೆ ತಿನ್ನಬೇಕು. ಬಟ್ ನನಗೆ ಮನಸ್ಸು ತಡಿಲಿಲ್ಲ. ಇಷ್ಟವಾಗಿರೋದೇನಾದರೂ ತಂದರೆ ಹಾಗೆ ಅಲ್ವಾ, ಅದು ತಿನ್ನೋರ್ಗು ಸಮಾಧಾನನೇ ಇರಲ್ಲ. ತುಂಬ ಫ್ರೆಶ್ ಆಗಿತ್ತು ಹಣ್ಣು ಮಾತ್ರ. ಅದಕ್ಕೆ ತೊಗೊಂಡೆ. 100 ರೂಪಾಯಿ ಏನೋ ಕೊಟ್ಟೆ ಅನ್ಕೋತೀನಿ ಅರ್ಧ ಕೆಜಿಗೆ. ಅದಕ್ಕೆ ಒಂದು ಟೇಸ್ಟ್ ಮಾಡ್ತಿದ್ದೀನಿ. ಹಿಂದ್ಗಡೆ ಸೂರ್ಯನ ಬಿಸಿಲು, ಹಾಗಾಗಿ ಆ ಥರ ಕಾಣಿಸ್ತಿದೆ ಅಷ್ಟೇ ವಿಡಿಯೋ. ತುಂಬ ಟೇಸ್ಟಿಯಾಗಿತ್ತು, ಸ್ವೀಟ್ ಇತ್ತು, ತುಂಬ ಏನು ಹುಳಿ ಥರ ಏನಿರಲಿಲ್ಲ, ಸ್ವೀಟಾಗಿತ್ತು. ಅದಕ್ಕೆ ತಿಂದ್ಬಿಟ್ಟು ಆಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ತಿನ್ನೋವ್ರಿಗೂ ಸಮಾಧಾನ ಇರಲಿಲ್ಲ. ನೋಡಿ, ನೀವು ಹಾಗೇನಾ? ಕಮೆಂಟ್ ಮಾಡಿ. ತಿಂದಾದಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ಕಾಫಿ ಕುಡಿದಿದ್ದು ನಾನು. ನನಗೆ ಏನಾದರೂ ನಂಗೆ ಇಷ್ಟ ಆಗಿರೋದು ಇದ್ದರೆ ಹಾಗೇ ಅದು ತಿನ್ನೋವರೆಗೂ ಅಥವಾ ಅದು ಖಾಲಿ ಆಗೋವರೆಗೂ ಅದು ಮನಸ್ಸೇ ಆಗೋದಿಲ್ಲ ಬೇರೆ ಇದು ಮಾಡೋದಕ್ಕೆ. ಸ್ವಲ್ಪ ಕಾಫಿ ಕುಡಿಬೇಕು ಅನ್ನಿಸ್ತಿತ್ತು, ಅದು ಅಭ್ಯಾಸ ಆಗಿಬಿಟ್ಟಿದೆ. ಬೆಳಗ್ಗೆ ಎದ್ದಾಗ ಮತ್ತು ಸಂಜೆ ಮನೆಗೆ ಬಂದಾಗ 1 ಕಪ್ ಕಾಫಿ ಕುಡಿದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಹಾಗಾಗಿ ಕಾಫಿ ಕುಡಿದು ನೆಕ್ಸ್ಟು ಕೆಲಸ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಕಾಫಿ ಕುಡಿತಾ ಇದ್ದೆ. ಒಂಥರ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ತೆಂಗಿನ ಮರದಲ್ಲಿ ಅಳಿಲು ಕೆಳಗಡೆ ಇಳಿಯೋದು, ಮೇಲತ್ತೋದು, ಅದು ಒಂಥರ ಚೆನ್ನಾಗಿರುತ್ತೆ. ಪಕ್ಷಿಗಳು ಬೇರೆ ಕೂಗ್ತಾ ಇರುತ್ತೆ. ಅಡುಗೆ ಮನೆ ವಿಂಡೋ ಹತ್ರ ಏನೋ ಒಂಥರ ಖುಷಿ ಅನಿಸುತ್ತೆ. ಆಮೇಲೆ ಬಂದು ಕೂತ್ಕೊಂಡು ಒಂದು 5 ನಿಮಿಷ ರಿಲ್ಯಾಕ್ಸ್ ಆಗಿ ಕಾಫಿ ಕುಡಿದ್ರೆ ಸ್ವಲ್ಪ ಮೈಂಡು ರಿಫ್ರೆಶ್ ಆಗುತ್ತೆ ನನಗೆ. ಹಾಗಾಗಿ ಕಾಫಿ ಕುಡ್ಕೊಂಡು ಒಂಚೂರು ಮೊಬೈಲ್ ಸ್ಕ್ರಾಲ್ ಮಾಡಿಕೊಂಡು, ಇದು ನನ್ನ ಡೈಲಿ ಹ್ಯಾಬಿಟ್ಟು. ಸಂಜೆ ಮತ್ತು ಬೆಳಗ್ಗೆ ಮೊಬೈಲ್ ಮುಟ್ಟಲ್ಲ ಬಿಡಿ, ಬಟ್ ಸಂಜೆ ಮಾತ್ರ ಒಂದು 5 ನಿಮಿಷ ಮೊಬೈಲ್ ಸ್ಕ್ರಾಲ್ ಮಾಡಲೇಬೇಕು, 5-10 ನಿಮಿಷ ಮಾಡಿನೇ ಆಮೇಲೆ ಬೇರೆ ಕೆಲಸ ಮಾಡೋದು. ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಸ್ಟ್ರೆಸ್ ಇರುತ್ತೆ, ಕೆಲಸದ ವರ್ಕ್ ಟೆನ್ಷನಲ್ಲಿರ್ತೀವಿ. ಅಟ್ಲೀಸ್ಟ್ ಸಂಜೆ ಆದರೂ ನಮಗೆ ಅಂತ ಒಂದು 10 ನಿಮಿಷ ಬೆಳಗ್ಗೆ ಸಂಜೆ ನಂಗೆ ಕಾಫಿ ಕುಡಿಯುವಾಗ ಟೈಮ್ ಬೇಕೇ ಬೇಕು. ಹೊರಗಡೆ ಕೂತ್ಕೊಂಡು ಕುಡಿಯೋದು ಅಭ್ಯಾಸ. ಬಟ್ ಹೊರಗಡೆ ಮಕ್ಕಳು ಸ್ವಲ್ಪ ಗಲಾಟೆ ಇತ್ತು ಶಾಲೆಯಿಂದ ಬಂದು. ಅಂದರೆ ನಮ್ಮ ಮಕ್ಕಳೆಲ್ಲ ಕೆಳಗಡೆ ಮನೆ ಮಕ್ಕಳೆಲ್ಲ ಗಲಾಟೆ ಮಾಡ್ತಿದ್ರು. ಹಾಗಾಗಿ ನಾನು ಒಳಗಡೆನೇ ಕೂತ್ಕೊಂಡೆ. ಸ್ವಲ್ಪ ಗಾಳಿನೂ ಬೀಸ್ತಾಯಿತ್ತು, ಮಳೆ ಬರೋ ಮುಂಚೆನೇ ಇತ್ತು. ಹಾಗಾಗಿ ಹೊರಗಡೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾಯಿತ್ತು. ಒಳಗಡೆನೇ ಕೂತ್ಕೊಂಡು ಕಾಫಿ ಕುಡಿದೆ. ಕಾಫಿ ಕುಡಿದು ಮೊಬೈಲ್ ಸ್ಕ್ರೋಲ್ ಮಾಡಿ, ಅದು ಅಭ್ಯಾಸ. ಊಟ ಮಾಡುವಾಗೇನು ಅಷ್ಟು ಇಂಟ್ರೆಸ್ಟ್ ಇರಲ್ಲ, ಬಟ್ ಕಾಫಿ ಕುಡಿಯುವಾಗ ಒಂದು 10 ನಿಮಿಷ ಸ್ಕ್ರಾಲ್ ಮಾಡಲೇಬೇಕು. ಮೊಬೈಲ್ ನೋಡ್ತಾ ಇದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ, ಕೆಲಸ ಹಾಗೆ ಉಳಿಯುತ್ತೆ ಅಂದ್ಬಿಟ್ಟು ಎದ್ದು ಕೆಲಸ ಮುಗಿಸ್ಕೊಂಡೆ. ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ಹೋಗಿದ್ದೆ, ಅಲ್ಲಿ ಕೆಲವೊಂದು ಒಂದು ಥರಕ್ಕೆ ಹೋಗಿದ್ದೀನಿ ನಾನು. ಇಲ್ಲಿ ತೊಗೊಂಡಿದ್ದೆ, ಅದ್ರದ್ದು ಒಂದು ಮಕ್ಕಳಿಗೆ ಪೀನಟ್ ಬಟರ್ನ ಬಿಟ್ಬಿಟ್ಟು ಬಂದಿದ್ದೀನಿ. ಮತ್ತು
ಮತ್ತು ಅನ್ನೋದಕ್ಕಿಂತ ಆ ಕಡೆ ಹೋಗಲಿಲ್ಲ. ಅಷ್ಟರಲ್ಲಿ ಒಂದು ಫೋನ್ ಕಾಲ್ ಬಂತು. ಮಾತಾಡ್ಕೊಂಡು ಬೇರೆ ಇದ್ದು ಬಿಟ್ಬಿಟ್ಟು ಬಂದಿದ್ದೀನಿ. ಏನೇನು ಬೇಕಿತ್ತು ಅದೆಲ್ಲ ತೊಗೊಂಬಂದಿದ್ದೀನಿ. ಇದೊಂದು ಇದು ಏರ್ ಫ್ರೆಶ್ನರು. ಇದು ಹೊಸ ಮನೆಗೆ ಬಂದಾಗಿಂದ ಪೇಂಟ್ ಹೊಸದಾಗಿ ಮಾಡಿಸಿದ್ರಿಂದ ಸ್ವಲ್ಪ ಸ್ಮೆಲ್ ಅನ್ನಿಸ್ತಿತ್ತು. ಅದಕ್ಕೆ ತೊಗೊಂಬಂದೆ. ಇದನ್ನು ಹೇಗೆ ಯೂಸ್ ಮಾಡೋದು ಇನ್ನೂ ನೋಡಿಲ್ಲ. ನೋಡ್ಬಿಟ್ಟು ನಾನು ಮಾಡ್ಕೋಬೇಕು. ರೂಮ್ ಫ್ರೆಶ್ನರು ತುಂಬ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ. ಇದೊಂದು ಫ್ಲಶ್ ಮ್ಯಾಟಿಗೆ ತೊಗೊಂಬಂದೆ. ಹಾಕಿತ್ತು. ಇದು ಆಫರಲ್ಲಿತ್ತು. ಡಿಶ್ ವಾಷರು ಟಬ್ಬು ಬೇಕಿತ್ತು ನನಗೆ. ಸೋಪ್ಸ್ ತೊಗೊಂಬಂದಿದ್ದೆ. ಇದು ನೋಡ್ಬೋದ್ರೆ ಹಾಗೆ ಒಂದು ನೋಡಿದ್ರೆ ಇನ್ನೊಂದು ತೊಗೋಬೇಕು ಅಂತ ಅನಿಸುತ್ತೆ. ಆ್ಯಕ್ಚುಲಿ ಇದು ₹160. ಒಂದು ತೊಗೊಂಡ್ರೆ ₹100. 2 ತೊಗೊಂಡ್ರೆ ₹160. ₹80 ಸಿಕ್ತು. ಅದಕ್ಕೆ ತೊಗೊಂಬಂದೆ ಇದನ್ನು. ಮಶ್ರೂಮ್ ತೊಗೊಂಬಂದಿದ್ದೀನಿ. ಮಶ್ರೂಮ್ ಏನಾದರೂ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಮಶ್ರೂಮ್ ತೊಗೊಂಬಂದಿದ್ದೀನಿ. ಮತ್ತು ಸೊಪ್ಪು ಫ್ರೆಶ್ನರ್ ಅದೇ ನಾನು ಹೇಳಿದ್ನಲ್ಲ, ವಾಶ್ರೂಮಲ್ಲೂ ಸ್ವಲ್ಪ ಸ್ಮೆಲ್ ಬರ್ತಾಯಿತ್ತು. ಹಾಗಾಗಿ 2 ವಾಶ್ರೂಮ್ಗೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ತೊಗೊಂಬಂದಿದ್ದೀನಿ. ಬೀಜ ಇದು ನೋಡಿ, ಕಡಲೆಕಾಯಿ ಬೀಜ. ಆಮೇಲೆ ಇದೊಂದು ರವೆ ವಿಜಯ್ ನೋಡಿ. ಇದು ಕಡಲೆ. ಇದಿಷ್ಟು ಖಾರ ಪುಡಿ ತಂದಿದ್ದೀನಿ. ಎವರೆಸ್ಟ್ ಠೀಕ್ ಆಲ್ ಸಿದ್ದಾರ ಅಂತ ಹೇಳ್ತಾರಲ್ಲ, ಅದು ಟಾಟಾ ಅವ್ರದ್ದು. ಟಾಟಾ ಸಂಪನ್ನು ಆರೆಂಜ್ ಕಲರ್ ಬರುತ್ತಲ್ಲ, ತೊಗರಿಬೇಡ. ಅದು ಇಷ್ಟು ಗ್ರಾಸರೀಸ್ ತೊಗೊತಿದ್ವಿ. ಬ್ಯಾಗ್ ತುಂಬ. ಇಲ್ಲಿರೋದು ನೋಡಿದ್ರೆ 391 ಇದೆ. ಇಷ್ಟು ದೊಡ್ಡ ಬಾಕ್ಸ್ ಕೊಟ್ಟಿದ್ದಾರೆ ಅದಕ್ಕೆ. ಆಗಿತ್ತು. ನಂದು ಬಿಲ್ಲು ನೋಡಿದ್ರೆ ನನಗೆ ಶಾಕ್ ಆಯಿತು. ಒಂದು ತೊಗೊಂಬರೋಣ ಅಂತ ಹೋಗಿದ್ದು, ಅದು ರೂಮ್ ಫ್ರೆಶ್ನರು. ನೋಡಿದ್ರೆ ಒಂದೊಂದೇ ನೆನಪಾಗ್ತಿತ್ತು. ಅಲ್ಲಿ ನೋಡ್ದಂಗೆ ಅದಕ್ಕೆ ಅನಿಸುತ್ತೆ ರೇಷನ್ ಅಂಗಡಿಗಳೇ ಬೆಸ್ಟು. ನಾವೇನು ಕೇಳ್ತೀವೋ ಅದಷ್ಟು ಕೊಡ್ತಾರೆ, ನಾವು ತೊಗೊಂಬರ್ತೀವಿ. ಬಟ್ ಮೋರ್ಗೆ ಹೋಗ್ಬಿಟ್ರೆ ನಾವೇ ನೋಡ್ಬಿಟ್ಟು ಏನು ಬೇಕೋ ಏನು ಬೇಡವೋ ಎಲ್ಲ ತೊಗೋತೀವ. ಅದಿರೋದನ್ನ ನೋಡಿ ತೊಗೊಂಬರ್ತೀವಿ. ಇಲ್ದಿರೋದನ್ನ ಅಂದರೆ ನೆನಪಾಗುತ್ತೆ ಅಲ್ಲಿ ನೋಡಿದಾಗ. ಆಮೇಲೆ ಇದು ಬೇಕು ಅದು ಬೇಕು ಅಂತ ಇರುತ್ತೆ, ತೊಗೊಂಬರ್ತೀವಿ. ಕಡಲೆ ಬೀಜ ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು. ಸಖತ್ ದಪ್ಪಗೆ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು, ಕ್ಲೀನಾಗಿತ್ತು. ಬೇರೆ ಅಂಗಡಿಗಳಲ್ಲೆಲ್ಲ ಕ್ಲೀನಡ್ ಇರಲ್ಲ, ಹುಳು ಆಗಿರೋದೆಲ್ಲ ಕೊಡ್ತಾರೆ. ಬಟ್ ಇಲ್ಲಿ ಚೆನ್ನಾಗಿತ್ತು. ಕಡಲೆ ಬೀಜ ಎಲ್ಲ, ತೊಗರಿಬೇಳೆ ಅದೆಲ್ಲ ಕ್ಲೀನಡ್ ಇತ್ತು. ಹಾಗಾಗಿ ನೋಡಿದ ತಕ್ಷಣ ಇಷ್ಟ ಆಯಿತು. ಮನೇಲಿ ನಾವು ಹೆಂಗಸರು ಹಂಗೆ ಅನಿಸುತ್ತೆ, ಏನು ಖಾಲಿ ಆಗಿದೆಯೋ ಏನು ಖಾಲಿ ಆಗಿರುತ್ತೋ ಬಿಡುತ್ತೋ ಗೊತ್ತಿಲ್ಲ. ನನಗೆ ಮಾತ್ರ ಗ್ರಾಸರೀಸ್ ಯಾವಾಗಲೂ ಫಿಲ್ ಇರಬೇಕು. ಚೂರು ಇರುವಾಗಲೇ ನಾನು ತೊಗೊಂಬಂದು ಇಟ್ಕೊಳ್ಳೋದು. ನಂಗೆ ಸ್ವಲ್ಪ ಪೂರ್ತಿ ಖಾಲಿ ಆದಮೇಲೆ ತೊಗೊಂಬಂದು ಅಭ್ಯಾಸವೂ ಇಲ್ಲ. ಅದು ತೊಗೊಂಬರೋದು ನಂಗೆ ಇಷ್ಟವೂ ಆಗೋದಿಲ್ಲ. ಫಿಲ್ ಆಗಿದ್ರೇ ಒಂಥರ ಅಡುಗೆ ಮನೆ ಯಾವಾಗಲೂ ಫಿಲ್ ಆಗಿರಬೇಕು. ಬಾಕ್ಸ್ಗಳೆಲ್ಲ ಖಾಲಿ ಆಗಿರೋದು ನನಗೆ ಇಷ್ಟ ಆಗೋಲ್ಲ. ಇಲ್ಲಿ ಇದು ನೋಡಿ, ಹೆಸ್ರು ಕಾಳು ಎಷ್ಟು ಡಿಫ್ರೆನ್ಸ್ ಇದೆ. ಮೇಲ್ಗಡೆದು ಇವಾಗ ತಂದಿರೋದು ದಪ್ಪು ಕಾಳು, ಕೆಳಗಡೆದು ಅಂದರೆ ಹಳೆದು ಸ್ವಲ್ಪ, ಅಂದರೆ ಅಂಗಡೀಲಿ ತೊಗೊಂಬಂದಿದ್ದು ಯಾವಾಗೋ ತಂದಿರೋದು ನೆನಪಿಲ್ಲ. ಚೆನ್ನಾಗಿತ್ತಲ್ಲ ಹೆಸ್ರು ಕಾಳು ಅಂತ ಅಂದ್ಬಿಟ್ಟು ತೊಗೊಂಬಂದೆ. ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ ಡಿಫ್ರೆನ್ಸ್ ನೋಡಿ ಅಂತ ಅಂದ್ಬಿಟ್ಟು. ಈ ಕಾಳು ಬೇಳೆ ಅದೆಲ್ಲ ಇತ್ತು ಅಂದರೆ ಅಡುಗೆ ಮಾಡೋದಕ್ಕೂ ಒಂಥರ ಖುಷಿ. ಇದಿಲ್ಲ ಅಂತ ಕೊರ್ಗಾಡೋದಕ್ಕೆ, ಆಮೇಲೆ ಹತ್ರನೂ ಇಲ್ಲ ಹೋಗಿ ತೊಗೊಂಬರೋದಕ್ಕೆ. ಈಗ ಸ್ವಲ್ಪ ದೂರ ಮನೆ ಆಗಿರೋದ್ರಿಂದ ಕಷ್ಟ ಆಗುತ್ತೆ.
ಹಾಗಾಗಿ ನಾವು ಆ ತಕ್ಷಣವೇ ಹೋಗಿ ತೊಗೊಂಬರೋದು ಕಷ್ಟ, ತಂದ್ಕೊಡೋಕ್ಕೂ ಅವ್ನು ಇರಬೇಕಲ್ಲ ನನ್ನ ಟೈಮಿಗೆ. ಹಾಗಾಗಿ ನಾನು ನೆನಪಾದಾಗಲೇ ಎಲ್ಲ ತೊಗೊಂಬರ್ತೀನಿ. ಬೇಳೆ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಇದ್ದೇ ಇರುತ್ತೆ. ನನಗೆ ಸ್ವಲ್ಪ ದಪ್ಪ ಬೇಳೆಗಿಂತ ಸಣ್ಣ ಸಣ್ಣ ಬೇಳೆನೇ ಇಷ್ಟ ಆಗೋದು. ಸಾಂಬಾರು ಟೇಸ್ಟ್ ಇರುತ್ತೆ. ಏನಿರುತ್ತೋ ಬಿಡುತ್ತೋ ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ ಈ ಥರದ್ದಾದರೂ ನನಗೆ ಇರಬೇಕು ಬೇಳೆ. ಎಮರ್ಜೆನ್ಸಿ ಒಂದು ಬೇಳೆ ಸಾಂಬಾರಾದರೂ ಮಾಡ್ಕೋಬೋದು, ಆ ಥರ ನನ್ನ ಮೆಂಟಾಲಿಟಿ. ನೀವೆಲ್ಲ ಹೇಗೆ? ಮನೇಲಿ ಹಾಗೆ ಅಂತ ಅಡುಗೆ ಮನೆ ಮಾತ್ರ ಖಾಲಿ ಬಿಟ್ಕೋಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಂತ ಏನಲ್ಲ, ನನಗೆ ಅದು ಅಭ್ಯಾಸ ಇಲ್ಲ. ಎಲ್ಲದನ್ನು ನಾನು ತುಂಬಿಸಿನೇ ಅಭ್ಯಾಸ. ಹಾಗಾಗಿ ಇನ್ನೂ ಒಂದು ಟೈಮಿಗೆ ಆಗುತ್ತೆ ಗ್ರೋಸರಿ ಅನ್ನೋ ಟೈಮಲ್ಲೇ ನಾನು ಲಿಸ್ಟ್ ಮಾಡ್ಕೊಂಬಿಟ್ಟು ಒಂದೊಂದೇ ತೊಗೊಂಬರ್ತೀನಿ. ಮಶ್ರೂಮ್ ನಾನು ಯಾವತ್ತೂ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ತೊಗೊಂಬಂದಿದ್ದೀನಿ. ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ನಮ್ಮ ಮನೇಲಿ ತಿನ್ನೋದಕ್ಕೆ ಇಷ್ಟಪಡಲ್ಲ. ಪನ್ನೀರ್ ಆದರೆ ಇಷ್ಟಪಟ್ಟು ತಿಂತಾರೆ, ಬಟ್ ಮಶ್ರೂಮ್ ಇಷ್ಟಪಡಲ್ಲ. ನನಗೂ ಏನು ಇಷ್ಟ ಇಲ್ಲ. ನೋಡೋಣ, ಗ್ರೇವಿ ಮಾಡಿ ಟ್ರೈ ಮಾಡಿ ನೋಡೋಣ, ಇಷ್ಟ ಆಗ್ಬೋದು ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಏನಾದರೂ ರೆಸಿಪಿ ಮಾಡಿದ್ರೆ ಶೂಟ್ ಮಾಡಿ ಹಾಕ್ತೀನಿ, ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಅಡುಗೆ ಏನೂ ಮಾಡೋ ಹಾಗಿರಲಿಲ್ಲ. ಸ್ವಲ್ಪ ಸಾಂಬಾರಿತ್ತು, ಚಪಾತಿ ಮಾತ್ರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದೆಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 9:30 10 ಗಂಟೆ ಆಗೋಯಿತು. ನಿಮಗೆ ಗೊತ್ತು, ನಾಳೆ ನಾನು ಮಾರ್ನಿಂಗ್ ಡ್ಯೂಟಿಗೆ ಹೋಗಬೇಕಿತ್ತು. ತುಂಬ ಕೆಲಸ ಇರುತ್ತೆ ಅಂತ ಅಂದ್ಬಿಟ್ಟು ಬೇಗ ಮಲ್ಕೊಳ್ಳೋಣ ಅಂತ. ಮಳೆ ಬೇರೆ ಶುರುವಾಯಿತು. ಇದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡು ಮುಗಿಸ್ತಾ ಇದ್ದೀನಿ. ಹೇಗಿತ್ತು ವಿಡಿಯೋ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಮತ್ತೊಂದು ದಿನದ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.